Hey guys, welcome back to my YouTube channel. ನಮ್ಮನೆಗೆ ಒಂದು ಹೊಸ ಪ್ರಾಡಕ್ಟ್ ಬಂದಿದೆ, ಸೊ ತೋರಿಸ್ತೀನಿ. ಲೆಟ್ಸ್ ಗೆಟ್ ಇನ್ ದ ವಿಡಿಯೋ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಮುಂಚಿನ ವೀಡಿಯೋಲ್ಲಿ ನಾನು ಫ್ರಿಡ್ಜ್ ನೋಡೋಕೆ ಹೋಗಿದ್ವಿ. ಅದು ತೋರಿಸಿದ್ದೆ ಫ್ರಿಡ್ಜ್ ಬೇರೆ, ತಂದಿರೋದೇ ಫ್ರಿಡ್ಜ್ ಬೇರೆ. ಸೊ ಬನ್ನಿ ನೋಡೋಣ ಏನಿರುತ್ತೆ ಅಂತ. ಗೈಸ್, ಇದು ತರಿಸಿರೋದು, ಗೆಸ್ ಮಾಡ್ತಾ ಇರಿ ಯಾವ ಫ್ರಿಡ್ಜು ಅಂತ. ನಮ್ಮಮ್ಮ ನೋಡಿ ಹೇರ್ ಕಟ್ ಮಾಡಿಸ್ಕೊಂಬಂದಿದ್ದಾರೆ. ಹೊಸ ಫ್ರಿಡ್ಜ್ ಬಂತು. ಸೊ ಗೈಸ್, ಈ ವಿಡಿಯೋದಲ್ಲಿ ಜಾಸ್ತಿ ನಾನು ಏನೋ ಮಾತಾಡಿಲ್ಲ, ಆದಷ್ಟು ರಾಕ್ ಕ್ಲಿಪ್ಪಿಂಗ್ಸೇ ಹಾಕಿದ್ದೀನಿ. ಏನು 6.5 ಇಲ್ಲ, ಅದಿದೆ, ಅದಕ್ಕೆ ಉದ್ದ. ಹಿಂದ್ಗಡೆ ಓಕೆ ಸರ್, ಅಲ್ಲಿ ಡೆಟೈಲ್ ಹಾಕಬೇಕು. ಆಮೇಲೆ ಹೇಳ್ತೀನಿ. ಆ ಬ್ಲೂ ಕಲರ್ ಪ್ಲೇಸ್ಮೆಂಟ್ ಅಲ್ಲೇ ಮುಂದೆ ವೈಟ್ ಇದೆಯಲ್ಲ, ಇಷ್ಟು ಮಾಡ್ಕೊಟ್ಟಿದ್ದಾನೆ ನಮ್ಮಮ್ಮ. ಸೊ ಯು ಕ್ಯಾನ್ ಸಿ ಇನ್ ದ ಫ್ರಿಡ್ಜ್. ಅಲ್ಲಿ ಕಾಣಿಸ್ತಿರ್ತೀನಿ ಸರ್, ನಾನು ಕಾಣಿಸ್ತಾ ಇಲ್ಲ ಸರ್ ಅಲ್ಲಿ. ಇಲ್ಲಿ ವೈಫೈ ಸ್ಕ್ಯಾನ್ ಮಾಡಿದ್ರೆ ಎಲ್ಲರಿಗೂ ಬರುತ್ತೆ. ಸರ್, ಕೆಳಗಡೆನೂ ತೆಗಿಬೇಕು. ಇನ್ನು ಫ್ರಿಡ್ಜ್ ರಿಪೇರಿ ಇದ್ರೆ ಕ್ಲೀನ್ ಮಾಡಿಕೊಡ್ತಾಳೆ. ಇಲ್ಲ, ಬ್ಲಾಗ್ ಮಾಡ್ತಾರೆ ಯೂಟ್ಯೂಬರ್. ಅಲ್ಲೆಲ್ಲ ಕ್ಲಿಯರ್ ಮಾಡ್ದಮ್ಮ ಗ್ಯಾಸು. ಫೋನ್ ನೋಡ್ಕೊಂಡು ವಿಡಿಯೋ ಹೇಳಿ, ಫೋಟೋನು ಹಂಗೆ ಹಿಡಿದ್ಯಾ? ಒಂದೇ ನಿಮಿಷ. ಫ್ರಿಡ್ಜ್ ಬರ್ತಾ ಇದೆ, ನಾವು ಬರೋಕ್ಕಾಗಲ್ಲ. ರೆಕಾರ್ಡೇ ಆಗ್ತಾನೆ. ಅಯ್ಯೋ, ನೋಡಿ ಹೆಂಗ್ ಮಾಡಿದ್ದಾನೆ. ಕಂಜೆಸ್ಟೆಡ್ ಪ್ಲೇಸ್. ಓಕೆ, ರೈಟ್ ಕಳ್ಕೊಳ್ಳಿ. ಹೆಂಗ್ಸ ಮಾಡಿದ್ ಮೂಗು ಹೆಂಗೆ ಮೂಗು ಏನು ಹೋಗ್ತಾಳಂತಲ್ಲ ಹಿಂದೆ. ಹಾಕಿ ಆನ್ ಮಾಡಿ. ಆನ್ ಮಾಡ್ಲಾ? ಪುಷ್ ಮಾಡಿ. ಕ್ರೇಜಿ. What did I do, ma? ಬ್ಲಾಗ್ ಆಗ್ತಿದೆ. ನಮಗೂ ತೋರಿಸಿ ಸರ್ ಎಲ್ಲಿ ಅಂತ. ಏನು ತೋರಿಸ್ಬೇಕು ಮಾ? ಏನು ತೋರಿಸ್ಬೇಕು ಮಾ ಸರ್? ಆಯ್ತಾ? ಸರ್, ಅಟ್ಲೀಸ್ಟ್ ನಾನು ಓಪನ್ ಮಾಡ್ತೀನಿ. ಇದು ಫ್ರಂಟ್ 2 ಬುಷ್ ಇದೆಯಲ್ಲ, ಬೇಡ. ಇಲ್ಲ, ಅದು ಬಟ್ಟೆ ಹಿಡ್ಕೊಂತ. ಲೆಗ್ಸ್ ಇದೆಯಲ್ಲ, ಇದನ್ನ ಅಪ್ ಅಂಡ್ ಡೌನ್ ಮಾಡಿ ಥ್ರೆಡಿಂಗ್ ಅಷ್ಟೇ. ಅದು ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ತಿರುಗಿಸಿದ್ರೆ ಅಪ್ ಡೌನ್ ಆಗುತ್ತೆ. ಅಪ್ ಮಾಡಿದ್ರೆ ವೀಲ್ ಅಪ್ ಮಾಡಿದ್ರೆ ವೀಲಲ್ಲಿ ಮೂವ್ ಮಾಡ್ಬೋದು. ಡೌನ್ ಮಾಡಿದ್ರೆ ಅದು ಬಂದು ಫ್ಲೋರ್ ಕೂತ್ಕೊಳ್ಳುತ್ತೆ. ಬ್ರೂನೋ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು ನೀನು. ಓಪನ್ ಮಾಡಿಸ್ಬೇಕಾ? ಯಾರಲ್ಲ ಸೇಫ್ಲಿ. ವಾವ್, ಬೇರೆ ಥರ ಇದೆಯಾ? ಟಚ್ ಆಗುತ್ತೆ ಸರ್ ಆ ಕಡೆ ಗೋಡೆ? ಟಚ್ ಆಗುತ್ತೆ.
ಇನ್ನೊಂದ್ಸರಿ ಈ ಕಡೆ ಒಂಚೂರು ಈ ಕಡೆ ಹಾಕ್ತೀರಾ? ಆ ಕಡೆ ಮಾಡಿರೋ ಟೆಕ್ಸ್ಟ್ ಆಗುತ್ತೆ, ಯಾಕಂದ್ರೆ ಫುಲ್ ಓಪನ್ ಆಗುತ್ತೆ ಡೋರು. ಮೆತ್ತಗೆ ಮಾಡಬೇಕು. ಏನ್ ಮಾಡೋದು ಬೇಕಂದ್ರೆ ನಿಮ್ಗೆ ಒಂದ್ push. ಫೈವ್ ಎಕ್ಸೆಲ್ ಹಿಡಿಬೇಕಲ್ಲ ಅಂಕಲ್, ನೀವು ನೋಡ್ತೀರಿ ಅಷ್ಟೇನಾ? ಫ್ರಿಜ್ ಇದೆ ಆವರೇಜ್ ಆಗಿ ಕಟ ಮಾಡೋದು. ಹ್ಮ್. ಡಿಪೆಂಡ್ಸ್ ಆನ್ ನಮ್ಮ ಯೂಸೇಜ್ ಮೇಲೆ ಹೋಗುತ್ತೆ. ನಾವು ಹೆಂಗ್ ನಮ್ಮ ಹಳೆ ಫ್ರಿಜ್ 20 years ಯೂಸ್ ಮಾಡಿ ನಾವು ಹೆಂಗ್ ಯೂಸ್ ಇವ್ರ ಮದ್ವೆ ಆದಾಗ ತಗೊಂಡು ನಮ್ಮ ಮದುವೆ, ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಇದೆ. ಹೊಸದೆಲ್ಲ ತಗೊಳಲ್ಲ ನಾವು. ಚಿನ್ನ ನೋ ಮಮ್ಮ ಮಾಡ್ಬಾರ್ದು, ಸುಮ್ಮನೆ ಬಾಬಾ ಹಂಗೆ ಅವನು ಸುಮ್ಮನೆ ಇಟ್ಕೊಳ್ಳಿ ಎತ್ಕೊಳ್ಳೆ. ಕಚ್ತದೆ. ಕೆಲಸ ಮಾಡಕ ಯಾಕೆ ಮಾಡೋದು ಹಂಗೆ? ಒಯ್ದು. ಅದೇನು ಇಟ್ಕೊಳ್ಳೋದು? ಐಸ್ ಕ್ಯೂಬ್. ಬಿಲ್ ಕೊಡಿ ಪರ್ಚೇಸ್ ಮಾಡಿದ್ರು. ಇಲ್ಲ. ಏನಿದು ಸ್ಟೆಬಿಲೈಸರ್ ಹಾಕೋದು ಜೋರಾಗಿ ಮಾಡು. Fluctuations of power. ಎಕ್ಸ್ಪೆನ್ಸಿವ್. ಈ ಸ್ಟೆಬಿಲೈಸರ್ದು ಅಲ್ಲಿರುತ್ತಾ? ಹೌದು. ಓಕೆ. ಸಿಗ್ನಲ್ ಇದಕ್ಕೆ ಕಂಟ್ರೋಲ್ ಪವರ್ ಫ್ಲಕ್ಚುಯೇಷನ್ ಆಗುತ್ತಲ್ಲ, ಅವಾಗ ಇದಕ್ಕೇನು ಆಗಲ್ಲ. ಸ್ಟೆಬಿಲೈಸರ್ ಗೊತ್ತಾ? ಇದಕ್ಕೆ ಏನಾಗಲ್ಲ, ಫ್ರಿಡ್ಜ್ಗೆ ಫ್ರಿಡ್ಜಿಗೆ ಫ್ಲಕ್ಚುಯೇಷನ್ಸ್ ಆದರೂ ಏನಾಗಲ್ಲ. ಅದು ರಿಕ್ವೈರ್ಡಾ ಇವರೇ ಇದಕ್ಕೆ? ಹಾಕೊಂಡ್ರೆ ಎಕ್ಸ್ಟ್ರಾ ಸೇಫ್ಟಿ. ಹೇಳಿ. ಐಸ್ ಮಾಡಿ ಹೆಚ್ಚಿಯಲ್ಲಿ 45 MB ಅಂತ ಇನ್ಸ್ಟಾಲ್ ಆಗಲಿ. ಅಷ್ಟರಲ್ಲಿ ಎಷ್ಟು ಇದೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ಕೊಂಬಿಡಿ. ಹೇಳಿ. ಲೆಫ್ಟ್ ಫ್ರೀಸರ್ ಕಂಪಾರ್ಟ್ಮೆಂಟು, ರೈಟ್ ಮಲ್ಟಿ ಝೋನ್. ಫ್ರೀಸರ್ ಬೇಕಾ ಫ್ರೀಸರು, ಫ್ರಿಜ್ ಬೇಕಾ ಫ್ರಿಜ್ ಹಂಗೆ ಯೂಸ್ ಮಾಡ್ಬೋದು. ಹೆಂಗೆ ಹೇಳ್ತೀನಿ. ಮೇಲ್ಗಡೆಗೆ ನಿಮಗೆ ಓನ್ಲಿ ಫ್ರಿಜ್ ಕಂಪಾರ್ಟ್ಮೆಂಟು. ಸೊ ಫ್ರೀಸರ್ ಕೆಳಗಡೆ ಎರಡು ಕಡೆನೂ ನಿಮಗೆ ಲೈಟ್ ಇರಲ್ಲ, ಬರೀ ಮೇಲೆ ಅಷ್ಟೇ ಲೈಟ್ ಬರುತ್ತೆ. ಫ್ರೀಸರ್ ನಾರ್ಮಲಿ ಡ್ರೈ ಐಟಮ್ಸ್, ನಾನ್ ವೆಜ್ ಐಟಮ್ಸ್, ಐಸ್ ಕ್ರೀಮ್ಸ್ ಯೂಸ್ ಮಾಡ್ಬೋದು. ಡ್ರೈ ಐಟಮ್ಸ್ ಅಂದರೆ ರವಾ, ಡಾಲ್, ಬೇಳೆಕಾಳು ಯೂಸ್ ಮಾಡ್ತಾರಲ್ಲ, ಪ್ರೊವಿಷನ್ ಐಟಮ್ಸು. ಕವರ್ ಬಾಕ್ಸ್ ಏನಿಟ್ಟು ಕಂಪ್ಲೀಟ್ ಕ್ಲೋಸ್ ಮಾಡಿ ಬಾಕ್ಸ್ ಒಳಗಡೆ ಯೂಸ್ ಮಾಡ್ಬೋದು. ಡ್ರೈ ಆಗಿ ನಾವು ಬೇಳೆ ಎಲ್ಲ ಬೇಳೆಕಾಳೆಲ್ಲ ರವಾ, ಡಾಲ್ ಎಲ್ಲನೂ ಡೈರೆಕ್ಟ್ ಕ್ಲೋಸ್ ಮಾಡಿ ಹಂಗೆ ಇಟ್ಕೊಳ್ಬೋದು. ಏನಾಗಲ್ಲ ಕೋಲ್ಡ್ಗೆ. ಹೌದು, ಏನಾಗಲ್ಲ. ಈ ಮೇಲ್ಗಡೆಗೆ ಐಸ್ ಕ್ರೀಮು, ಓಕೆನಾ? ಐಸ್ ಕ್ಯೂಬ್ಸ್ಗೆ ಡ್ರೈ ಕೊಟ್ಟಿರ್ತಾರೆ. ಈ ಗ್ಯಾಪಲ್ಲಿ ವಾಟರ್ ಫಿಲ್ ಮಾಡಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಐಸ್ ಆದಮೇಲೆ ಇದನ್ನು ಟ್ವಿಸ್ಟ್ ಮಾಡಿ ಕೆಳಗಡೆ ಕಲೆಕ್ಟ್ ಆಗುತ್ತೆ, ಬೇಕಾದಾಗ ತೊಗೋಬೋದು. ಮೇಲೆ ಫಸ್ಟ್ ಟ್ರ್ಯಾಕ್ ಚಿಲ್ಲರ್ ಐಟಮ್, ಮಿಲ್ಕು, ಕರಡು, ಬಟರ್, ಚೀಸ್, ಆಲ್ ಡೈರಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ಬೋದು. ಸೆಕೆಂಡ್ ಥರ್ಡ್ ಎರಡು ಕುಕ್ಕಡ್ ಐಟಮ್ಸ್, ಅಡುಗೆ ಮಾಡಿರೋದು ಯೂಸ್ ಮಾಡ್ಕೊಳ್ಳಿ. ಲೀಫ್ ವೆಜಿಟೇಬಲ್ ಫ್ಲವರ್ಸು, ಒಂದು ಫ್ರೂಟ್ಸು, ಒಂದು ವೆಜಿಟೇಬಲ್ಸ್. ಈ ಫ್ರೂಟ್ಸ್, ವೆಜಿಟೇಬಲ್, ಫ್ಲವರ್ಸ್ ಎಲ್ಲ ಕವರ್ ಬಾಕ್ಸ್ ಏನಿಟ್ಟು ಓಪನ್ ಮಾಡಿಡಿ, ಅದು ಫುಲ್ ಕ್ಲೋಸ್ ಮಾಡಿ ಕಟ್ಟಿಡಬೇಡಿ. ಐಟಮ್ ಮೇಲೆ ಗಾಳಿ ಓಡಾಡ್ತಾ ಇರಬೇಕು. ಸೊ ಇಲ್ಲಾಂದರೆ ನಿಮಗೆ ಫುಲ್ ಕಟ್ಟಿಟ್ಬಿಟ್ರೆ ವಾಟರ್ ಮಾಯ್ಚರ್ ಆಗುತ್ತೆ. ಆ ವಾಟರ್ ಐಟಮ್ ಮೇಲೆ ಬಿದ್ದಾಗ ಐಟಮ್ಸ್ ಎಲ್ಲ ಸ್ಪೈಲ್ ಆಗುತ್ತೆ. ಸೊ ಎಲ್ಲ ಓಪನ್ ಮಾಡಿಡಿ, ಡೈರೆಕ್ಟ್ ಇಡಿ, ಅಥವಾ ನೆಟ್ಟೆಡ್ ಬ್ಯಾಗ್ ಸಿಗುತ್ತೆ, ಅದು ಯೂಸ್ ಮಾಡ್ಕೊಳ್ಳಿ ಬೆಸ್ಟ್. ಬಾಕ್ಸ್ ಕಂಟೈನರ್ ಮುಚ್ಚಳ ಬರುತ್ತೆ ಓಪನ್ ಮಾಡಬೇಕು, ಮುಚ್ಚಳ ಎಲ್ಲದಕ್ಕೂ. ಅಂದರೆ ಈ ಐಟಮ್ಸ್ ಫ್ರೂಟ್ಸ್, ವೆಜಿಟೇಬಲ್, ಫ್ಲವರ್ಸ್ ಇರೋದಲ್ಲ ಆ ಐಟಮ್ಸು. ಕುಕ್ಕಡ್ ಐಟಮ್ಸ್ ಎಲ್ಲ ಕ್ಲೋಸ್ ಮಾಡಿಡಿ, ತೊಂದರೆ ಇಲ್ಲ. ಕಂಪ್ಲೀಟ್ ಬಾಟಲ್ ರ್ಯಾಕ್ಸ್ ಕೊಟ್ಟಿದ್ದಾರೆ. ಎಗ್ಗರ್ ಲೆಮನ್ಗೆ ಲೀಟ್ರಿಗೆ ಸೆಟ್ಟಿಂಗ್ಸ್ ಅಡ್ಜಸ್ಟ್ಮೆಂಟ್ ಎಲ್ಲ ಡೋರ್ ಮೇಲೆ ಇರುತ್ತೆ. ಇಲ್ಲಿ ಏನು ಈ ಕಡೆ ಮಲ್ಟಿ ಝೋನ್. ಫ್ರೀಸರ್ ಬೇಕಾ ಫ್ರೀಸರ್ ಐಟಮ್ಸ್ ಪ್ಲೇಸ್ ಮಾಡಿ, ಫ್ರಿಜ್ ಇದು ಬೇಕಂದ್ರೆ ಫ್ರಿಜ್ ಐಟಮ್ ಪ್ಲೇಸ್ ಮಾಡ್ಬೋದು. ಹೌ ಟು ಕನ್ವರ್ಟ್? ಡೋರ್ ಮೇಲಿದೆ, ತೋರಿಸ್ಕೊಡ್ತೀನಿ. ಸೊ ಯಾವಾಗ ಕ್ಲೋಸ್ ಮಾಡಾಗ ಫಸ್ಟ್ ಇದನ್ನ ಕ್ಲೋಸ್ ಮಾಡಿ, ಓಪನ್ ಮಾಡಾಗ ಫಸ್ಟ್ ಇದನ್ನ. 8% ಆಗಿದೆ. ರೈಟ್. ಡಿಸ್ಪ್ಲೇ ಯಾವಾಗಲೂ ಆನ್ ಇರಲ್ಲ, ಕಂಪ್ಲೀಟ್ ಆಫ್ ಇರುತ್ತೆ ನಿಮಗೆ. ಸುಮ್ಮನೆ ಎಲ್ಲರೂ ಪ್ರೆಸ್ ಮಾಡಿದ್ರೆ ಲೈಟ್ಸ್ ಆನ್ ಆಗುತ್ತೆ. ಸೊ ಯಾವ ಮೋಡ್ ಇದೆ, ಏನು ಸೆಟ್ಟಿಂಗ್ ಆಪ್ಷನ್ ಇದೆ ನೋಡ್ಕೋಬೋದು. ಸೆಟ್ಟಿಂಗ್ಸ್ ಏನಾದ್ರು ಚೇಂಜ್ ಮಾಡಬೇಕಾ, ಇಲ್ಲಿ ಫಸ್ಟ್ ಲಾಕ್ ಆಗಿದೆ ನೋಡಿ. ಸೊ ಇಲ್ಲಿ ಲಾಕ್ ಬಟನ್ನ 3 ಸೆಕೆಂಡ್ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಸೊ ಆ ಲಾಕ್ ಸಿಂಬಲ್ ಆಫ್ ಆಗುತ್ತೆ. ಆಫ್ ಆದಮೇಲೆ ನಾವು ಸೆಟ್ಟಿಂಗ್ಸ್ನ ಅಡ್ಜಸ್ಟ್ ಮಾಡ್ಬೋದು. ಇವಾಗ ಆಟೋ ಸೆಟ್ ಆನ್ ಇದೆ. ಆಲ್ವೇಸ್ ಆಟೋ ಸೆಟ್ ಬೆಸ್ಟ್ ನಮಗೆ. ಔಟ್ಸೈಡ್ ವೆದರ್ ಏನಿದೆ, ಒಳಗಡೆ ಎಷ್ಟು ಐಟಮ್ ಇಟ್ಟಿದ್ದೀವಿ, ಅದ್ರ ಮೇಲೆ ಟೆಂಪರೇಚರ್ಸ್ನ ಇದು ಆಟೋಮೆಟಿಕ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಸೊ ಯಾವಾಗಲೂ ಆಟೋ ಸೆಟ್ಟಲ್ಲೇ ಯೂಸ್ ಮಾಡ್ಕೋಬೋದು. ಇಲ್ಲಪ್ಪ ಆಟೋ ಸೆಟ್ ಬೇಡ ನಮಗೆ, ಸೀಸನ್ ತಕ್ಕಂಗೆ ನಾವೇ ಮ್ಯಾನ್ಯಲಿ ಚೇಂಜ್ ಮಾಡ್ಕೊತೀವಿ ಅಂದರೆ ನೀವು ಇದನ್ನು ಆಫ್ ಮಾಡಿ ಇಲ್ಲಿ ಮ್ಯಾನ್ಯಲಿ ಅಡ್ಜಸ್ಟ್ ಮಾಡ್ಬೋದು. ಇಲ್ಲಿ ಝೋನ್ ಅಂತ ಬರೆದಿದೆಯಲ್ಲ, ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಇಲ್ಲಿ ಮೇಲೆ ಫ್ರಿಜ್ಜು, ಮ್ಯಾಜಿಕ್ಕು, ಫ್ರೀಸರ್ ಅಂತ ಬರುತ್ತೆ. ಈಗ ಫ್ರಿಜ್ ಟೆಂಪ್ರೇಚರ್ ತೋರಿಸ್ತಾ ಇದೆ. ಪ್ಲಸ್ ಆರ್ ಮೈನಸ್ ಇದೆಯಲ್ಲ, ಇದನ್ನು ಪ್ರೆಸ್ ಮಾಡಿದ್ರೆ ನಂಬರ್ಸ್ ನಮಗೆ ಚೇಂಜ್ ಆಗುತ್ತೆ. ನಾವು ಎಷ್ಟು ಬೇಕು ಮ್ಯಾನ್ಯಲಿ ಸೆಟ್ ಮಾಡ್ಬೋದು. ಮತ್ತು ಝೋನ್ ಪ್ರೆಸ್ ಮಾಡಿದ್ರೆ
ಫ್ರಿಜ್ಜಿಂದ ಮ್ಯಾಜಿಕ್ ಹೋಗುತ್ತೆ. ಇದು ಮ್ಯಾಜಿಕ್ ಅನ್ನೋ ಕಂಪಾರ್ಟ್ಮೆಂಟ್ಗೆ. ಸೊ ಇದು ಫ್ರೀಸರ್ ಬೇಕಂದ್ರೆ ಮೈನಸಲ್ಲಿ ಯೂಸ್ ಮಾಡಬೇಕು, ಫ್ರಿಜ್ ಬೇಕಂದ್ರೆ ಪ್ಲಸ್ಸಲ್ಲಿ ಯೂಸ್ ಮಾಡಬೇಕು. ನೋಡಿ ಇವಾಗ ಫ್ರಿಜ್ ಆಗಿದೆ, ಪ್ಲಸ್ಸಲ್ಲಿ ಇದೆ, ಓಕೆನಾ. ಸೊ ಮೈನಸ್ಗೆ ಹೋದ್ರೆ ನಿಮಗೆ ಫ್ರೀಸರ್ಗೆ ಹೋಗುತ್ತೆ. ಮೈನಸ್ ಅಂದರೆ ಎಷ್ಟು ಮಾಡಬೇಕು ಫ್ರೀಸರ್ಗೆ? ನಿಮ್ಮ ಇಷ್ಟ. -17 ಆರ್ -in ಐಡಿಯಲ್ ಟೆಂಪರೇಚರ್ ಬ್ಯಾಂಗ್ಳೂರ್ ಅದರಿಗೆ. ಅಷ್ಟೇ ಬೇಕಾದ್ರೆ ಅಷ್ಟೇ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಕಮ್ಮಿ ಜಾಸ್ತಿ ಬೇಕಾದ್ರೆ ನೀವು ವೇರಿಯೇಷನ್ ಮಾಡ್ಕೊಳ್ಳಿ, ಓಕೆನಾ. ಸೊ ಎಷ್ಟು ಟೆಂಪರೇಚರ್ ಬೇಕು ನೀವು ಯೂಸ್ ಮಾಡ್ಬೋದು. ಇದು ಮೈನಸಲ್ಲಿದ್ದಾಗ ಫ್ರೀಸರು, ಪ್ಲಸ್ಗೆ ಬಂದಾಗ ಫ್ರಿಜ್ಜು. ಹೋಲ ಬರೀ ಕೆಳಗಡೆ ಆಗೋದದು ಯಾವುದು? ಇವಾಗ ಮೈನಸ್ ಮಾಡ್ತಾ ಇದ್ದೀರಲ್ಲ ಕೆಳಗಡೆಗೆ ಮಾತ್ರ. ಇಲ್ಲಿ ನಿಮ್ಗೆ ಯಾವ್ದು ಆಪ್ಷನ್ ಬೇಕು ಇಲ್ಲಿ. ಈಗ ಫ್ರಿಜ್ ಬೇಕಾದ್ರೆ ಫ್ರಿಜ್ ಇದು ಅದೇನು ಈ ತೋರಿಸಿ ಝೋನ್ ಇದೆಯಲ್ಲ, ಇದನ್ನ ಪ್ರೆಸ್ ಮಾಡಿ ಇಲ್ಲಿ ಮೇಲೆ ಬರುತ್ತೆ. okay. ಈಗ ಫ್ರಿಜ್ ಅಂತ ತೋರಿಸ್ತಾ ಇದ್ರೆ ಮೇಲ್ಗಡೆ ಕಂಪಾರ್ಟ್ಮೆಂಟ್ ಇದು. ಮ್ಯಾಜಿಕ್ ಬಂದ್ರೆ ಈ ಕಂಪಾರ್ಟ್ಮೆಂಟ್, ಓಕೆ. ಫ್ರೀಸರ್ ಬಂದ್ರೆ ಈ ಕಂಪಾರ್ಟ್ಮೆಂಟ್. ಸೊ ಮ್ಯಾನುವಲಿ ಬೇಕಾದ್ರೆ ಇದನ್ನ ಸೆಟ್ ಮಾಡಿ, ಇಲ್ಲ ಅಂದ್ರೆ ಆಟೋ ಸೆಟ್ ಬಿಟ್ಬಿಡಿ, ಅದು ಆಟೋಮೆಟಿಕ್ಲಿ ಸೆನ್ಸ್ ಮಾಡ್ಕೊಂಡು ವರ್ಕ್ ಆಗ್ತಾ ಇರುತ್ತೆ. ಇದು ಆಟೋ ಸೆಟ್ ಅಷ್ಟೇ ನಿಮಗೆ ಫ್ರಿಜ್ ಮತ್ತೆ ಫ್ರೀಸರ್ ಮಾತ್ರ ಅಪ್ಲಿಕೇಬಲ್, ಈ ಮ್ಯಾಜಿಕ್ ಝೋನ್ಗಿಲ್ಲ. ಮ್ಯಾಜಿಕ್ ಝೋನ್ಗೆ ನಮಗೆ ಸೆಪರೇಟ್ ಆಗಿ -17 ಮಾಡಿದ್ರೆ ಫ್ರೀಸರ್ ಆಗುತ್ತೆ. ಹೌದು, ಚೇಂಜ್ ಆಗಲ್ಲ, ಯಾಕಂದ್ರೆ ಲಾಕ್ ಆಗಿದೆ. ಓ ಅದು ಲಾಕ್ ಅನ್ಲಾಕ್ ಮಾಡಿ. ನೀವು ಅನ್ಲಾಕ್ ಮಾಡಿ ಚೇಂಜ್ ಮಾಡಬೇಕು. ಸೆಕೆಂಡ್ಸ್. ಕೆಳಗಡೆ 3 ಸೆಕೆಂಡ್ ಅಂತ ಬರ್ದಿದೆಯಲ್ಲ, ಇದ್ರ ಮೇಲೆ ಹೋಲ್ಡ್ ಮಾಡಿ. ಅದ್ರ ಮೇಲೆ ಹೋಲ್ಡ್ ಮಾಡಿದ್ರೆ ಆ ಲೈಟ್ ಆಫ್ ಆಗುತ್ತೆ. ಆಮೇಲೆ ನೀವು ಚೇಂಜ್ ಮಾಡಬೇಕು. Put it to 5 now. Yeah. Lock it. ಲಾಕ್ ಮಾಡ್ಬಿಡೋದು 3 ಸೆಕೆಂಡ್ ಆಟೋ ಲಾಕ್ ಆಗುತ್ತೆ. Okay. ನೀವು ಸೆಟ್ ಮಾಡಕ್ಕೆ ಮಾತ್ರ ಕ್ಯಾನ್ಸಲ್ ಮಾಡಿ, ಬೇರೆ ನೀವು ಒಂದು ಸೆಟ್ ಮಾಡಿ ಬಿಟ್ಬಿಟ್ರೆ ಅದು ಆಟೋಮೆಟಿಕ್ಲಿ ಲಾಕ್ ಆಗುತ್ತೆ. ಇದೇನು ಫೋನಲ್ಲಿ ಆಪರೇಟ್ ಮಾಡೋಕ್ಕೆ? ಫೋನಲ್ಲಿ ಆಪ್ರೇಟ್ ಮಾಡೋಕ್ಕೆ. ಓಕೆ. ವೈಫೈ ಬಿಟ್ಟರೆ ಅದಾಗದೇ ಆಪರೇಟ್ ಆಗ್ಬಿಡುತ್ತಾ? ಹಾಂ ಹೌದು. ಇದು ವೈಫೈದು ಪಾಸ್ವರ್ಡ್ ಗೊತ್ತಾ? ಏನಾಗ್ತಾ ಇದೆ? ಡಿವೈಸ್ ನೆಟ್ವರ್ಕ್ ಕನೆಕ್ಟಿಂಗ್. ಓ ಇದು ಆಲ್ವೇಸ್ ಆನ್ ಆಗಿರಲ್ಲ ಸ್ಕ್ರೀನು? ಹಾಂ ಇರಲ್ಲ, ಟಚ್ ಮಾಡಿ ಹಿಂಗೆ ಇರುತ್ತೆ. ನೋಡ್ಬೇಕಾದ್ರೆ ಸುಮ್ಮನೆ ಎಲ್ಲರೂ ಟಚ್ ಮಾಡಿದ್ರೆ ಲೈಟ್ಸ್ ಫ್ಲಾಶ್ ಆಗುತ್ತೆ. ಯೂಸ್ ನಾವು ಅಷ್ಟೇ ಆಗುತ್ತೆ. To operate in the mobile ಅದು. ಹಾಂ ಹೌದು. ನೀವು ಹೊರಗಡೆ ಎಲ್ಲಿಂದ ಬೇಕಾದ್ರೂ ಆಪ್ರೇಟ್ ಮಾಡ್ಬೋದು ಫ್ರಿಜ್ನ. ಈಗ ಐಟಮ್ ಇಟ್ಟಿರ್ತೀರ ಫ್ರೀಸರಲ್ಲಿ, ನೀವು ಹೊರಗಡೆ ಇರಬೇಕು, ಅರ್ಜೆಂಟ್ ಐಸ್ ಬೇಕು. ನಿಮ್ಮ ಐಫೋನ್ ತೊಗೊಂಡ್ಬಿಟ್ಟು ಗೈಸ್ ಕ್ಲೀನಿಂಗ್ ನಡೀತಿದೆ ನಮ್ಮದು, ಬರೀ ರೆಕಾರ್ಡಿಂಗ್ ಕಾಂಟೆಂಟ್. ದಿಸ್ ಇಸ್ ದ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್. ಮಾಡ್ತಾ ಇದ್ದಾರೆ ಗೈಸ್ ಇವರು ಮತ್ತು ನಾನು ಸುಮ್ಮನೆ ಕೂತ್ಕೊಂಡು ನೋಡೋದು. ಯಾವ ಸ್ಕೂಲಾ ನೀನು? ಯಾವ ಸ್ಕೂಲು? ನೀನು ಯಾವ ಸ್ಕೂಲ್ ಮಾ? ಯಾವ ಸ್ಕೂಲ್ ಮಾ? ಅವನು ನಾನು ಹೇಳ್ಬೇಡ. This is all the video about. Video ಇಷ್ಟ ಆಗುತ್ತೆ ಅಂದರೆ please do like, share, comment, subscribe and support to my YouTube channel.